ರೈಟ್. ಹನುಮಂತಯ್ಯನವ್ರ ಈಗ ಒಂದು ಪ್ರಶ್ನೆ ಇರುವಂಥದ್ದು, ಅಫ್ಕೋರ್ಸ್ ಬಿಜೆಪಿ ಮಧ್ಯಪ್ರದೇಶದ ಉದಾಹರಣೆ ಕೊಟ್ರಿ, ಬಟ್ ಪ್ರತಿ ಚುನಾವಣೆಗಳಲ್ಲೂ ಕೂಡ ಈಗ ಲೋಕಲ್ ಫ್ಯಾಕ್ಟ್ಗಳು ಇಂಪಾರ್ಟೆಂಟ್ ಆಗಲ್ವಾ? ಸ್ಥಳೀಯ ನಾಯಕತ್ವ ಇರ್ಬೋದು, ಸ್ಥಳೀಯ ವಿಚಾರಗಳಿರ್ಬೋದು. ಪ್ರತಿ ಸಂದರ್ಭದಲ್ಲೂ ರಾಜಕೀಯ ಪಕ್ಷಗಳು ಅವ್ರವ್ರಿಗೆ ಬೇಕಾದಂಥ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಕೋತಾವೆ. ಮೋದಿ ಮ್ಯಾಜಿಕ್ ಅಂತಾರೆ, ರಾಹುಲ್ ಮ್ಯಾಜಿಕ್ ಅಂತಾರೆ. ಅದೇ ರೀತಿ ನೋಡೋದಾದ್ರೆ ಸ್ಥಳೀಯವಾಗೂ ಕೂಡ ಸಾಕಷ್ಟು ಸಮಸ್ಯೆ ಇತ್ತು. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಈಗಲೂ ಕೂಡ ಗುಂಪುಗಾರಿಕೆ ಇದೆ. ಅದೇ ರೀತಿ ಹರಿಯಾಣದಲ್ಲಿ ಸ್ಥಳೀಯವಾಗಿ ಸರಿಯಾದಂಥ ಆಡಳಿತ ಇರಲಿಲ್ಲ, ಕಿಸಾನ್ ವಿರೋಧಿ ಯೋಜನೆಗಳು ಅಂತ ಅನೇಕರು ಆರೋಪ ಮಾಡಿದ್ರು. ಸ್ಥಳೀಯ ವಿಚಾರಗಳಿಂದ ಅದು ಇಂಪ್ಯಾಕ್ಟ್ ಆಗಿಲ್ಲ ಅಂತ ಅನ್ಸುತ್ತಾ ನಿಮಗೆ? ಯಾಕೆಂದ್ರೆ ಆರಂಭದ 40,000 ಮತಗಳನ್ನ ಸ್ಥಳೀಯ ನಾಯಕರೇ ತಗೋಬೇಕಾಗತ್ತೆ, ನಂತರದ 5,000 ಮತಗಳನ್ನು ಮೋದಿ ತಂದ್ಕೊಡ್ಬೋದು ಅಥವಾ ರಾಹುಲ್ ಗಾಂಧಿ ತಂದ್ಕೊಡ್ಬೋದು. ಹೀಗಿದ್ದಾಗ ಸ್ಥಳೀಯ ಫ್ಯಾಕ್ಟರ್ಸ್ಗಳಿದೆ, ಅದು ಈ ಒಂದು ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಆಗಿದೆ ಅನ್ಸಲ್ವಾ? ಈ ಚುನಾವಣೆ ಮೇಲೆ ರಾಷ್ಟ್ರೀಯ ಸಮಸ್ಯೆಗಳು ಮತ್ತು ಸ್ಥಳೀಯ ಸಮಸ್ಯೆಗಳು ಬಹಳ ದೊಡ್ಡ ಪರಿಣಾಮವನ್ನು ಬೀರಿವೆ. ಒಂದು, ನಿರುದ್ಯೋಗ. ಅಗ್ನಿವೀರ್ ಯೋಜನೆ ಏನು ಕೇಂದ್ರ ಸರ್ಕಾರ NDA ಸರ್ಕಾರ ಜಾರಿಗೆ ತಂತು, ಈ ಅಗ್ನಿವೀರು ನಮ್ಮ ಯುವಕರ ಬದುಕಿನಲ್ಲಿ ಭರವಸೆಯನ್ನು ಮೂಡಿಸುವ ಬದಲು ಅಭದ್ರತೆಯನ್ನು ಮೂಡಿಸುವ ಕೆಲಸವನ್ನು ಮಾಡ್ತು. ಇದನ್ನು ನಾವು ಹೇಳ್ತಾ ಇದ್ವಿ ಕಾಂಗ್ರೆಸ್ನವರು. ಆದ್ದರಿಂದ ನನಗೆ ಅನಿಸ್ತದೆ ಅದು ಬಹಳ ದೊಡ್ಡ ಪರಿಣಾಮವನ್ನು ಉಂಟು ಮಾಡಿದೆ. ಎರಡನೇದು, BJPಯ ಆಡಳಿತ ಒಂದು ರೀತಿ ಅದು ದುರಾಡಳಿತ ಅಂತಲೇ ಕರಿಬೇಕು. ಕೊನೆಯ ದಿನಗಳಲ್ಲಿ ಮುಖ್ಯಮಂತ್ರಿಯನ್ನು ಬದಲಾಯಿಸಿ ಸಣ್ಣ ಪಕ್ಷವೊಂದರ ಮುಖ್ಯಮಂತ್ರಿಯನ್ನು ಮಾಡಿ ಪ್ರಯೋಗ ಮಾಡಿದ BJPಯ ಆಡಳಿತದ ವೈಖರಿ ಜನರಿಗೆ ಇಷ್ಟ ಆಗಿಲ್ಲ. ಮೂರನೇದು, ರೈತರ ಸಮಸ್ಯೆಗಳನ್ನು BJP ಯಾವ ಕಾಲದಲ್ಲಿಯೂ ಅಡ್ರೆಸ್ ಮಾಡಿಲ್ಲ. ಹರಿಯಾಣದಿಂದ ರೈತರು ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೆಹಲಿಯ ಗಡಿಯಲ್ಲಿ ಧರಣಿಯನ್ನು ಮಾಡಿದರು. ಒಂದು ವರ್ಷದ ಕಾಲ ಮಾಡಿದ ಧರಣಿ 700 ಜನ ರೈತರ ಸಾವು ಇನ್ನೂ ಹರಿಯಾಣದ ರೈತರ ಮನಸ್ಸಿನಿಂದ ಹೋಗಿಲ್ಲ. ಟಿಕಾಯತ್ ಅಂತವರು, ಉಳಿದ ರೈತ ನಾಯಕರು BJPಯ ಈ ವೈಖರಿಯನ್ನು ವಿರೋಧ ಮಾಡಿದ್ದಷ್ಟೇ ಅಲ್ಲ, ಅವರನ್ನು ಬದಲಾವಣೆ ಮಾಡತಕ್ಕಂಥ ಶಪಥವನ್ನು ಮಾಡಿದ್ರು. ಹರಿಯಾಣದಲ್ಲಿ ಈಗ ಅದು ಫಲ ಕೊಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ನಿಮ್ಮ ಜೊತೆ ಇನ್ನೊಂದು ಅಂಶವನ್ನು ಹೇಳ್ಬಿಡ್ತೀನಿ, ಇನ್ನೊಂದು ಅಂಶ ಹೇಳ್ತೀನಿ. ಓಕೆ, ರೈಟ್, ಮಾತಾಡ್ತೀನಿ. ರವಿಕುಮಾರ್ ಅವರೇ, ಈಗ ಅಫ್ಕೋರ್ಸ್ ಈಗ ಹನುಮಂತಯ್ಯರು ಹೇಳ್ತಾ ಇದ್ರು ಸ್ಥಳೀಯವಾಗಿ ಸಮಸ್ಯೆ ಜೊತೆಗೆ ರಾಷ್ಟ್ರೀಯ ವಿಚಾರಗಳು ಕೂಡ ಪರಿಣಾಮ ಬೀರಿದೆ ಅಂತ. ನೀವು ಎಡವಿದ್ದಲ್ಲಿ ಹರಿಯಾಣ ಬಹುಶಃ ಎಕ್ಸ್ಪೆಕ್ಟ್ ಮಾಡಿದ್ರೇನೋ ತಾವೆಲ್ಲವೂ ಕೂಡ ಈ ಸಾರಿ ಕಷ್ಟವಾಗುತ್ತೆ ಅಂತ. ಯಾಕೆಂದ್ರೆ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ದೊಡ್ಡ ಸಮಸ್ಯೆ ಇತ್ತು. ಅಟ್ ದ ಸೇಮ್ ಟೈಮ್ ಜಾಟ್ ಸಮುದಾಯ ಈ ಬಾರಿ ನಿಮ್ಮನ್ನು ಕೈ ಹಿಡಿದಿಲ್ಲ. ಕಳೆದ 2 ಬಾರಿ ಚುನಾವಣೆಯಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸಿದ್ರು. ಜಾಟ್ ಸಮುದಾಯ ಅನ್ನುವಂಥದ್ದು ಕೇವಲ ಹರಿಯಾಣ ಒಂದೇ ಅಲ್ಲ, ರಾಜಸ್ಥಾನ ಇರ್ಬೋದು, ಇನ್ಫ್ಯಾಕ್ಟ್ ಪಂಜಾಬ್ನ ಕೆಲ ಭಾಗದಲ್ಲಿರ್ಬೋದು, ಉತ್ತರ ಪ್ರದೇಶದ ಕೆಲ ಭಾಗದಲ್ಲಿರ್ಬೋದು, ಈ NCR ಬೆಲ್ಟಲ್ಲಿ ಎಲ್ಲೋ ಒಂದು ಕಡೆಗೆ BJP ಅಂದರೆ ಆ್ಯಂಟಿ ಜಾಟ್ ಅನ್ನುವಂಥ ಒಂದು ಹಣೆಪಟ್ಟಿ ನಿಮ್ಮ ಮೇಲೆ ಏನು ಹೊರಿಸಲಾಗಿತ್ತು, ಅದು ಕೂಡ ಪರಿಣಾಮ ಬೀರಲ್ವಾ? ಜಾಟ್ ನಮ್ಮ ವಿರುದ್ಧ ಆಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ನೋಡಬೇಕು. ಅಲ್ಲಿನ ನಮ್ಮ ಪ್ರಮುಖರನ್ನು ಕೇಳಿಬಿಟ್ಟು ಡೀಟೇಲ್ಸನ್ನು ಕೇಳಿಬಿಟ್ಟು ಅದನ್ನು ನಾನು ಹೇಳ್ತೇನೆ. ಬಟ್ ನಮಗೆ ತಾವೇ ಹೇಳ್ದಂಗೆ 10 ವರ್ಷ ನಾವು ಅಧಿಕಾರದಲ್ಲಿದ್ವಿ. ನಮ್ಮ ಹನುಮಂತಯ್ಯ ಅವರು ಹೇಳ್ದಂಗೆ ರೈತ ವಿರೋಧಿ BJP ನೋಡಿ, ಇಡೀ ದೇಶದಲ್ಲಿ ಫಸ್ಟ್ ಟೈಮು ರೈತರಿಗೇನಾದ್ರು ಅವ್ರ ಅಕೌಂಟ್ಗೆ ಬಡ ರೈತರಿಗೆ 6,000 ರೂಪಾಯಿ ಹಾಕಿರ್ತಕ್ಕಂಥ ಗೌರ್ಮೆಂಟ್ ಇದ್ದರೆ ಅದು BJP. ನೀರಾವರಿಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು ಇದ್ದರೆ BJP. ಉದಾಹರಣೆಗೆ ನಿಮಗೆ 40,000 ರಿಂದ 50,000 ರೂಪಾಯಿ ಇದೆ ಒಂದು ಕ್ವಿಂಟಲ್ ಯೂರಿಯಾದ ಬೆಲೆ. ಅದನ್ನು ನಾವು ಇವತ್ತು 3,000 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಅಂದರೆ ಮುಂಚೆ ಎಲ್ಲ ರೈತರಿಗೆ ಯಾರು ಕೇಳೋರಿರಲಿಲ್ಲ. ಇವತ್ತು ರೈತರಿಗೆ ಸುಮಾರು ಒಂದು 20-22 ಬೆಳೆಗಳಿಗೆ ಗ್ಯಾರಂಟಿಯನ್ನೇನು ಸರ್ಕಾರ ಬೆಲೆ ನಿಗದಿಯನ್ನು ಮಾಡುತ್ತೆ. 10 ವರ್ಷ ಅಧಿಕಾರಕ್ಕೆ ಬಂದಿದ್ದೀವಿ ನಾವು. ಮುಂಚೆ ನಾವು ಅಧಿಕಾರದಲ್ಲೇ ಇರ್ತಿರ್ಲಿಲ್ಲ. ಹರಿಯಾಣದಲ್ಲಿ 10 ವರ್ಷ ಅಧಿಕಾರಕ್ಕೆ ಬಂದಿದ್ದೀವಿ. ರೈತರು ಹೋರಾಟ ಮಾಡಿದ 5 ವರ್ಷದ ಹಿಂದೆ ರೈತರು ಹೋರಾಟ ಮಾಡಿದ್ರ ಮಧ್ಯದಲ್ಲೂ ನಾವು ಮತ್ತೊಂದು ಸಾರಿ ಅಧಿಕಾರಕ್ಕೆ ಬಂದಿದ್ವಿ ಹರಿಯಾಣದಲ್ಲಿ. ಇವರು ಸ್ವಲ್ಪ ಕಾಂಗ್ರೆಸ್ನವರು ಮತ್ತು ಆಪ್ನವರು ಹರಿಯಾಣದಲ್ಲಿ ಇವರು ಜಾಟ್ನ ವಿರೋಧಿಗಳು, ಇವರು ಅಗ್ನಿವೀರ್ನ ತೆಗೆದುಕೊಂಡು ಬಂದರು. ಈ ಥರದ ಎಲ್ಲ ಅನೇಕ ವಿಷಯಗಳನ್ನು ತೆಗೆದುಕೊಂಡು ಇದು ಮಾಡಿದ್ರು. ಮತ್ತೆ ನಮ್ದು ಮುಖ್ಯಮಂತ್ರಿ ಚೇಂಜ್ ಆಯಿತು. ಈಗ ಸೈನಿ ಅವರು ಬಂದಿದ್ದರಿಂದ ಇಂಪ್ರೂವ್ಮೆಂಟ್ ಆಯಿತು. ಅಪ್ಡೇಟ್ಸ್ಗಳು ಬರ್ತಾ ಇದೆ. ಕಾಶ್ಮೀರ ವಿಧಾನಸಭಾ ಚುನಾವಣೆ ಅಪ್ಡೇಟ್ಸ್ಗಳು ಬರ್ತಾ ಇದೆ. NC ಅಭ್ಯರ್ಥಿ ಮಾಜಿ CM ಒಮರ್ ಅಬ್ದುಲ್ಲಾ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಅವರು ಹೊರಹೊಮ್ತಾ ಇದ್ದಾರೆ. ಬುದ್ಗಾಮ್ ಕ್ಷೇತ್ರದಲ್ಲಿ ಒಮರ್ ಅಬ್ದುಲ್ಲಾಗೆ ಮುನ್ನಡೆ ಸಿಕ್ಕಿದೆ. ಅದೇ ರೀತಿ ಬುದ್ಗಾಮ್ ಮತ್ತು ಗಂದರ್ಬಾಲಾ ಕ್ಷೇತ್ರದಿಂದ ಒಮರ್ ಅಬ್ದುಲ್ಲಾ ಸ್ಪರ್ಧೆ ಮಾಡಿದರು. 2 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿದರು. ಈಗ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದಿಂದ ಸ್ಪರ್ಧಿಸಿರುವಂಥ ಒಮರ್ ಅಬ್ದುಲ್ಲಾ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ.
ಪ್ರಮುಖವಾಗಿ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ ಇದೆ. ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿಕೂಟ ಮತ್ತೆ ಮುನ್ನಡೆ ಸಾಧಿಸಿದೆ. ಹೀಗಾಗಿ ಸಹಜವಾಗಿ ಈಗ CM ಅಭ್ಯರ್ಥಿ ಆಗಿರುವಂಥ ಒಮರ್ ಅಬ್ದುಲ್ಲಾ ಈ ಕ್ಷೇತ್ರದಲ್ಲೂ ಕೂಡ ಮುನ್ನಡೆ ಕಾಯ್ದುಕೊಂಡಿದೆ. ಎರಡೂ ಕ್ಷೇತ್ರದಲ್ಲೂ ಕೂಡ ಮುನ್ನಡೆ ಕಾಯ್ದುಕೊಂಡಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅದೇ ರೀತಿ ಹರಿಯಾಣದಲ್ಲಿ ಕಾಂಗ್ರೆಸ್ ಗೆಲುವಿನ ನಾಗಾಲೋಟ ಮುಂದುವರೆದಿದೆ. 62 ಕ್ಷೇತ್ರಗಳಲ್ಲಿ 90 ಕ್ಷೇತ್ರಗಳ ಪೈಕಿ ಈಗ 62 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಮುನ್ನಡೆ ಸಾಧಿಸಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಮ್ಯಾಜಿಕ್ ನಂಬರ್ ದಾಟಿ ಮುನ್ನುಗ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷ ಈಗಾಗಲೇ 46 ಸಂಖ್ಯೆ ಬೇಕು ಸರ್ಕಾರ ರಚನೆ ಮಾಡೋದಕ್ಕೆ. 46 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಗೆಲ್ಲಬೇಕಾಗಿದೆ. ಈಗ ಕಾಂಗ್ರೆಸ್ನ 62 ಅಭ್ಯರ್ಥಿಗಳು ಮುನ್ನಡೆ ಕಾಯ್ಕೊಂಡಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಾರೆ ನೋಡ್ತಾ ಇದ್ರೆ ಎರಡೂ ಕ್ಷೇತ್ರಗಳಲ್ಲಿ ಅಥವಾ ಎರಡೂ ರಾಜ್ಯಗಳಲ್ಲಿ ಇನ್ಫ್ಯಾಕ್ಟ್ ಈ ಎರಡೂ ರಾಜ್ಯಗಳಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ ಅಥವಾ ಕಾಂಗ್ರೆಸ್ ಪಕ್ಷ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ.